ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೆರೆಮೀಯನ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದೋಣ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ತೇಮೋನ್ ಸೀಮೆಗಿದ್ದ ಬುದ್ಧಿಯು ಇನ್ನಿಲ್ಲವೋ? ವಿವೇಕಿಗಳ ಆಲೋಚನಾ ಶಕ್ತಿಯು ಅಳಿಯಿತೋ? ಅವರ ಜ್ಞಾನವು ಮಾಯವಾಯಿತೋ? ವಾಕ್ಯದಲ್ಲಿ ನಾವು ಓಡುವಂಥದ್ದೇನೆಂದರೆ, ಗಮನಿಸುವಂಥದ್ದೇನೆಂದರೆ, ಕರ್ತನು ಕೇಳುವಂತಹ ಪ್ರಶ್ನೆ, ಈ ಸೀಮೆಗಳಲ್ಲಿ ಇರುವಂತಹ ಬುದ್ಧಿ, ಜ್ಞಾನ, ತಿಳುವಳಿಕೆ ಅದೆಲ್ಲ ಎಲ್ಲಿ ಹೋಗಿದೆ, ಎಲ್ಲಿ ಮಾಯವಾಗಿ ಹೋಗಿದೆ ಅನ್ನೋದಾಗಿ. ಯಾಕಂದರೆ ಆ ಸೀಮೆಯಲ್ಲಿರುವಂತಹವರು ಜ್ಞಾನವಂತರನ್ನಾಗಿ ನೀವು ಆಶ್ರಯಿಸಿಕೊಂಡಿದ್ದೀರಲ್ಲ, ಆ ಸೀಮೆಯಲ್ಲಿರುವಂತಹವರ ಆಲೋಚನೆಗಳನ್ನು, ಅವರ ಒಂದು ಜ್ಞಾನವನ್ನು ನೀವು ಆತುಕೊಂಡು ಅವರ ಪ್ರಕಾರ ನೀವು ನಡೆದುಕೊಂಡಿದ್ದೀರಲ್ಲ. ಈಗಲಾದರೂ ಅವ್ರ ಜ್ಞಾನ ಇಲ್ವಾ? ಅವರ ಜ್ಞಾನ ಎಲ್ಲಿ ಹೋಯಿತು? ಅವರ ಒಂದು ಬುದ್ಧಿ, ತಿಳುವಳಿಕೆ ಎಲ್ಲಿ ಮಾಯವಾಗಿದೆ ಅನ್ನೋದಾಗಿ ಕರ್ತನ ಪ್ರಶ್ನೆ ಮಾಡುವಂಥದ್ದು ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ಬುದ್ಧಿಯು, ಜ್ಞಾನವು, ವಿವೇಕವು ಅದು ನಮಗೆ ಕರ್ತನ ಮೂಲಕ ದೊರೆಯುವಂಥದ್ದಾಗಿದೆ. ಕರ್ತನು ನಮಗೆ ಆಲೋಚನೆಯನ್ನು ಹೇಳಿಕೊಡುವನಾಗಿದ್ದಾನೆ. ಯಾವ ಒಂದು ಸೀಮೆಯ ಜನರಾಗಲಿ, ಯಾವ ಸೀಮೆಯಲ್ಲಾಗಲಿ ಜ್ಞಾನವಂತರು ಇದ್ರೂ ಸಹ ಆ ಜ್ಞಾನ ನಮಗೆ ಯಾವ ಒಂದು ಆಶೀರ್ವಾದ ತರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ದಿನ ದೇವರ ವಾಕ್ಯವನ್ನು ಮನಸ್ಸಿಗೆ ದೃಢವಾಗಿ ತೆಗೆದುಕೊಳ್ಳೋಣ. ಕರ್ತನು ಕೇಳುವಂಥ ಪ್ರಶ್ನೆಗೆ, ಇವಕ್ಕೆಲ್ಲ ಬುದ್ಧಿ ಇಲ್ವೇನೋ, ಈಗ ಮತ್ತೆ ಪುನಃ ಆ ಕಡೆ ಹೋಗೋದಿಲ್ವಾ ನೀನು, ಅವುಗಳ ಆಶ್ರಯವನ್ನು ಪಡೆದುಕೊಳ್ಳುವುದಿಲ್ಲ ಎಂದಾಗ ಕೇಳ್ತಲಿರುವಾಗ, ಹೌದು ಕರ್ತನೆ, ಯಾವ ಸೀಮೆಯಲ್ಲೂ ನನಗೆ ಜ್ಞಾನವು ವಿವೇಕವು ದೊರಕುವುದಿಲ್ಲ, ನಿನ್ನಲ್ಲಿ ನನಗೆ ಜ್ಞಾನ ದೊರಕುತ್ತದೆ. ಆ ಬುದ್ಧಿಗೇಡತನವನ್ನು ಮಾಡಿ ನಾನು ಆಯಾ ಪ್ರದೇಶಗಳಲ್ಲಿ, ಆಯಾ ಸ್ಥಳಗಳಲ್ಲಿ ನಾನು ಹೋಗಿ ಕರ್ತನ ಜ್ಞಾನವಿಲ್ಲದೆ ಅವಿವೇಕಿಯಾಗಿ ನಡೆದುಕೊಂಡಿದ್ದೇನಲ್ಲ, ಈ ದಿನವಾದರೂ ನಾನು ಬುದ್ಧಿವಂತನಾಗಿ ಇಗೋ ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಆಶ್ರಯಿಸಿಕೊಳ್ತೇನೆ ಅನ್ನೋದಾಗಿ ಕರ್ತನಿಗೆ ಹೇಳೋಣ. ಕರ್ತನಲ್ಲಿ ಪ್ರಿಯರೇ, ಹಾಗಾಗುವಂತೆ ದೇವರು ನಿಮಗೆ ತನ್ನ ಕೃಪೆಯನ್ನು ಅನುಗ್ರಹ ಮಾಡಲಿ. ಆಮೇನ್.